Please subscribe, like, share. Planning for a challenge with my bestie. besties. And this time, ನೀವು ಸಪೋರ್ಟ್ ಮಾಡಲಿಲ್ಲ, ನೀನು ಯಾರು ಸಪೋರ್ಟ್ ಮಾಡ್ತಾರೆ ಗೈಸ್ ಹೇಳಿ. ವೆಲ್ಕಮ್ ಟು ಮೈ ಚಾನಲ್, ಧನುಶ್ರೀ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧನುಶ್ರೀ. ಆ್ಯಂಡ್ ಗೈಸ್, ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ತುಂಬಾ ದಿನದಿಂದ ಅನಿಸ್ತಿತ್ತು. ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡೋಣ, ಕನ್ಸಿಸ್ಟೆನ್ಸಿ ಆಗಿರೋಣ. ಬಟ್ ನಿಮ್ಮ ಸಪೋರ್ಟ್ ಬೇಕಿದೆ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್. ಆ್ಯಂಡ್ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ಇದನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡಬೇಕು ಅಂತ ಐ ವಾಸ್ ಹ್ಯಾವಿಂಗ್ ಅ ಪ್ಲಾನ್. ನಾನು ತುಂಬ ದಿವಸದಿಂದ ಇತ್ತು ನಾನು ಸೋಲೋ ಟ್ರಿಪ್ ಹೋಗಬೇಕು, ಲೈಕ್ ಸೋಲೋ ಟ್ರಾವೆಲ್ ಮಾಡಬೇಕು ಅಂತ. ಸೊ ಈಗ ನಾನು ಸೋಲೋ ಟೆಂಪಲ್ಗೆ ಹೋಗ್ತಿದ್ದೀನಿ. ನಾಟ್ ಸೋಲೋ ಟ್ರಿಪ್, ಬಟ್ ಟೆಂಪಲ್ಗೆ ಹೋಗ್ತಿದ್ದೀನಿ. ಯಾ, ಸ್ವಲ್ಪ ದೂರ, ಬಟ್ ನಾಟ್ ಅಷ್ಟೊಂದು ದೂರ. ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್. ಅಲ್ಲಿಗೆ ಹೋಗಿ ಕಾಯಿ ಕಟ್ಟೋಣ ಅನ್ಕೊಂಡಿದ್ದೀನಿ. ಆ್ಯಂಡ್ ಇನ್ಮೇಲಿಂದ ಕಂಟೆಂಟ್ಸ್ ಬರ್ತಾ ಇರುತ್ತೆ, ಬ್ಲಾಗ್ಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಧನುಶ್ರೀ ಯೂಟ್ಯೂಬ್ ಚಾನಲ್. ಓಕೆ, ಆ್ಯಂಡ್ ನಮ್ಮ ಮನೆಯವ್ರನ್ನೆಲ್ಲ ಈಗ ಇಲ್ಲ, ಸದ್ಯಕ್ಕಿಲ್ಲ, ಬಟ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಎಲ್ಲಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಆ್ಯಂಡ್ ನನಗೆ ಎಷ್ಟೊಂದು ದಿನದಿಂದ ಅನ್ನಿಸ್ತಿತ್ತು ನಾನು ಹೋಗ್ಬೇಕು ಆಚೆ, ಒಬ್ಳೆ ಹೋಗ್ಬೇಕು ಅಂತ. ಸೊ ಇವತ್ತು ಹೋಗೋಣ. ಆ್ಯಂಡ್ ನಾನು ಎಲ್ಲ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಆ್ಯಂಡ್ ನನಗೆ ಅಷ್ಟೊಂದು ಫ್ರೆಂಡ್ಸ್ ಎಲ್ಲ ಇದ್ರೂ ಕೂಡ ಸ್ವಲ್ಪ ಜನ ಇದ್ದಾರೆ, ಬಟ್ ಅವ್ರ ಲೈಫಲ್ಲಿ ಬ್ಯುಸಿ ಇದ್ದಾರೆ. ಆ್ಯಂಡ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ನನ್ನ ಫ್ರೆಂಡ್ಸನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಅವ್ರನ್ನೂ ಕರೆಸ್ತೀನಿ. ಆ್ಯಂಡ್ ನನಗೆ ಇನ್ನೂ ಪ್ಲಾನ್ ಇದೆ, ಚಾಲೆಂಜ್ ವ್ಲಾಗ್ಸ್ ಮಾಡೋಣ ಅಂತ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್. ಓಕೆ, ಆ್ಯಂಡ್ ಹೇಳ್ತೀನಿ, ಟೆಂಪಲ್ ಬಗ್ಗೆನೂ ಹೇಳ್ತೀನಿ. ನಾವು ಹೋಗೋಣ. ಸದ್ಯಕ್ಕೆ ಟೈಮ್ ಆಗಿದೆ, 8:30 ಆಗಿದೆ, ಬೆಳಗ್ಗೆ 8:30 ಆಗ್ತಿದೆ. ಸೊ ಹೋಗ್ಬೇಕು, ಬೇಗ ಬೇಗ ಹೋಗೋಣ. ನಾನು ದಾರಿಯಲ್ಲಿ ನಿಮಗೆ ಸಿಗ್ತೀನಿ. ಓಕೆನಾ? ಎಲ್ಲ ಅಪ್ಡೇಟ್ ಕೊಡ್ತೀನಿ. ಓಕೆ, ಎಂತ ಗೊತ್ತಾ, ಆಟೋ ಎಲ್ಲ ಈಗ ಬಸ್ ಆ್ಯಂಡ್ ನಾನು ಅದೇ ಫಸ್ಟ್ ಟೈಮ್ ಇಷ್ಟೊಂದು ನಾನು ಒಬ್ಬಳೇ ಓಡಾಡ್ತೀನಿ. ಆಲ್ಮೋಸ್ಟ್ ಗೋಪಾಲನ್ ಮಾಲ್ ಕಡೆ ಬಂದಿದ್ದೆ, ಆರಾಮ್. ಈಗ ಹೆಬ್ಬಾಳ ಹತ್ರಕ್ಕೆ ಹೋಗ್ತೀನಿ. ಅಲ್ಲೇ ನಾನು ಟೆಂಪಲ್ ಬಗ್ಗೆ ಹೇಳ್ತಿದ್ನಲ್ವಾ, ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್. ಅದು ಬ್ಯಾಂಗ್ಳೂರ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೆಂಪಲ್. ಎಷ್ಟೊಂದು ಜನ ಬರ್ತಾರೆ ಅಲ್ಲಿ. ನಂಬಿಕೆ ಏನಂದ್ರೆ, ನೀವೊಂದು ಕಾಯಿ ಕಟ್ಟಿದ್ರೆ, ಒಂದ್ ಕಾಯಿಲೆ ಒಂದೇ ವಿಷ ಅಂತ. ಕಾಯಿ ಕಟ್ಟಿದ್ರೆ ಆ ವಿಶ್ ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ಅದೇ ಆ 16 days ಅಲ್ಲಿ ನಾವು 108 times ಮಂತ್ರ ಹೇಳ್ತಾರೆ. ಈ ಮಂತ್ರನ ನಾವು 108 times ಎವ್ರಿ ಡೇ ಹೇಳ್ತೀವಿ, ಲೈಕ್ 16 days ಎವ್ರಿ ಡೇ. ನಾವು ಯಾವಾಗ ಕಾಯಿ ಬಿಚ್ಚೋಕ್ ಹೋಗ್ತೀವಿ, ಆ ಕಾಯಿನ ಬಿಟ್ಟಾಗ ಆ ಕಾಯಿನ ನಾವು ಆ ತೆಂಗಿನಕಾಯಿನ ನಾವು ಮನೆಯವ್ರಿಗೆಲ್ಲ ಕೊಡಬೇಕು, ನಾವು ತಿನ್ಬೇಕು. ಸೊ ಇದ್ರಲ್ಲಿ ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ಅಂತ. ಸೊ ನಾನು ಎಷ್ಟೊಂದನ್ನ ಅನ್ಕೊಂಡಿದ್ದೆ, ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಬೇಕು ಅಂತ, ಆ್ಯಂಡ್ ನಾನು ಟೆಂಪಲ್ ಕೂಡ ಹೋಗ್ಬೇಕು ಅಂತ. ಸೊ ಇವಾಗ 2 ಕೂಡಿ ಬಂದಿದೆ, 2 ಫುಲ್ಫಿಲ್ ಆಯ್ತು. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಆ್ಯಂಡ್ ಆ ಟೆಂಪಲ್ಗೆ ನಾನು ಒಂದ್ಸತಿ ವಿಸಿಟ್ ಮಾಡಿದ್ದೆ, ಅದು ನನ್ನ ಫ್ರೆಂಡ್ ಜೊತೆ.
ನಾನು ಅವಾಗೇ ಅನ್ಕೊಂಡಿದ್ದೆ, ನಾನು ನೆಕ್ಸ್ಟ್ ಟೈಮ್ ಹೋದಾಗ ನನ್ನ ತಾಯಿ ಕಟ್ಲೇಬೇಕು ಅಂತ ಅಮ್ಮನಾಗ ಅನ್ಕೊಂಡಿದ್ದೆ. ಆಯ್ತು, ಈಗ ನಾನು ಹೆಬ್ಬಾಳ್ ಹೋಗೋ ಬಸ್ಸಲ್ಲಿದ್ದೀನಿ. ನಾವು 1 hour ಆಗ್ಬೋದು ರೀಚ್ ಆಗೋಕ್ಕೆ. ರೀಚ್ ಆದ್ಮೇಲೆ ನಾನು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಾನು ಹೇಳ್ತೇನೆ, ಓಕೆನಾ? ಸರಿ, ಅಷ್ಟೇ. ಸರಿ, ಆಮೇಲೆ ಓಕೆನಾ? ಅಂಡ್ ಗೈಡ್, ನಾನು ಟೆಂಪಲ್ ಎಲ್ಲ ವಿಡಿಯೋ ಮಾಡೋದು ಅಷ್ಟು ಅದಾದ್ಮೇಲೆ ನಾನು ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ, ಓಕೆನಾ? ಆ ಕ್ಲಿಪ್ಸ್ನ ನೋಡ್ಕೊಂಡ್ಬಿಟ್ಟು ಅಷ್ಟೇ ನಾನು ಸಿಗ್ತೀನಿ. ನಾನು ಮಧ್ಯಾಹ್ನ ರೀಚ್ ಆದೆ. ರೀಚ್ ಆಗಿ ಮತ್ತೆ ಸುಸ್ತಾಗೋಗ್ಬಿಟ್ಟೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಂಡ್ ರೆಸ್ಟ್ ಮಾಡಿ ನಾನು ಪೂಜೆ ಮಾಡಿದೆ, ದೇವ್ರ ಪೂಜೆ ಮಾಡಿದೆ. ಮಂತ್ರ ಹೇಳ್ಬೇಕಾಗಿದೆ. ಸೊ 108 times ಮಂತ್ರ ಹೇಳಿದೆ. ಮತ್ತೆ ಯಾ, ನಾನು ನಿಮ್ಗೆ ಟೆಂಪಲ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ಅಂತ ಹೇಳ್ದೆ ಅಲ್ವಾ. ಸೊ ನಾನು ಟೆಂಪಲ್ಗೆ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಅಂಡ್ ಅಲ್ಲಿ ತುಂಬಾ ಜನನು ಬರ್ತಾರೆ, ತುಂಬಾ ಕಾಯಿಸ್ಕೊಡ್ತಾರೆ. ಅಂಡ್ ಅವ್ರ ವಿಶ್ ಎಷ್ಟೊಂದು ಜನ ಹೋಗ್ತಾರೆ ಟೆಂಪಲ್ಗೆ. ಅಂಡ್ ಅದೇ ನಾನು ಈ ಸತಿ ಹೋಗಿದ್ದೆ, ನೋಡೋಣ ಹೆಂಗಿರತ್ತೆ ಅಂತ. ಅಂಡ್ ಇಟ್ಸ್ ನೈಸ್. ಇನ್ನು ಮುಂದೆನೂ ಹೋಗ್ಬೇಕು, ಇನ್ನು 4 times ಹೋಗ್ಬೇಕು. ಯಾ, ಮತ್ತೆ ನನ್ನ ನೆಕ್ಸ್ಟ್ ವ್ಲಾಗ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ವ್ಲಾಗ್ ಐ ಆಮ್ ಪ್ಲಾನಿಂಗ್ ಫಾರ್ ಎ ಚಾಲೆಂಜ್ ವಿತ್ ಮೈ ಬೆಸ್ಟಿ ಜೊತೆ. ಅಂಡ್ ಅವಳಂತೂ ಬರೋದೇ ಇಲ್ಲ ಗೈಸ್. ಎಷ್ಟು ಲೈಕ್ ಅವಳ ಬರ್ಡೇಗೆ ಬರ್ತಾಳೆ. ಅವಳ ಬರ್ಡೇ ನಾನು ಹೋಗ್ತೀನಿ, ನನ್ನ ಬರ್ಡೇ ಅವಳು ಬರ್ತಾಳೆ, ಅಷ್ಟೇ ನಾವು ಮೀಟ್ ಆಗೋದು. ಸೊ ಪ್ರೆಸಿಡೆಂಟ್ ಬಿಸಿ ಪರ್ಸನ್, ಏನ್ ಮಾಡೋದು, ಏನ್ ಮಾಡಕ್ಕಾಗಲ್ಲ, ವೆಯ್ಟ್ ಮಾಡ್ಬೇಕು. ಇವಾಗ ಬರ್ತೀನಿ ಅಂತ ಹೇಳಿದ್ಲು. ಸೊ ಅದ್ರ ವ್ಲಾಗ್ ಇರುತ್ತೆ. ಅಂಡ್ ನಾವು ಮೂವಿಗೆ ಹೋಗೋಣ ಅಂತ ಪ್ಲಾನ್ ಕೂಡ ಹಾಕಿದೀವಿ. ಚಾಲೆಂಜ್ ಮಾಡೋಣ ಅಂತ ಕೂಡ ಪ್ಲಾನ್ ಹಾಕಿದೀವಿ. ಯಾ, ಮತ್ತೆ ಹಾಗಾಗಿ ಸಾರಿ, ನನ್ನ ಲೈಕ್ ಪ್ರೀವಿಯಸ್ ವಿಡಿಯೋ ಅಲ್ಲಿ ವಾಯ್ಸ್ ಜಾಸ್ತಿ ಇತ್ತು. ನಾನು ಮೈಕಲ್ ಮಾತಾಡಿದ್ರು ಕೂಡ ಬ್ಯಾಕ್ ಗ್ರೌಂಡ್ ವಾಯ್ಸ್ ಜಾಸ್ತಿ ಬರ್ತದೆ. ನಾನು ಕಮ್ಮಿ ಮಾಡಿದ್ರೆ ಅದು ಕೂಡ ಹಂಗೆ ಕಾಣಿಸ್ತಾ. ಸೊ ಅಡ್ಜಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸತಿಯಿಂದ ಟ್ರೈ ಟು ಡೂ ಕರೆಕ್ಟ್ಲಿ. ಫಸ್ಟ್ ವ್ಲಾಗ್ ಅಲ್ಲ, ಸೊ ಅಂಡರ್ಸ್ಟ್ಯಾಂಡ್. ನೀವು ಸಪೋರ್ಟ್ ಮಾಡ್ಲಿಲ್ಲ, ನೀವು ಯಾರು ಸಪೋರ್ಟ್ ಮಾಡ್ತಾರೆ ಗೈಸ್, ಹೇಳಿ ಅಲ್ವಾ? ಅಂಡ್ ನಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತಿಲ್ಲಲ್ಲ. ಯಾ, ಐ ಥಿಂಕ್ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಮಾಡ್ತೀನಿ, ಓಕೆನಾ? ಅಂಡ್ ನಮ್ಮ ಫ್ಯಾಮಿಲಿ ಆಕ್ಚುಲಿ ನಾನು ಇನ್ನೂ ಹೇಳಿಲ್ಲ ಗೈಸ್, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಐ ವಿಲ್ ಶೋ ಯು ದ ರಿಯಾಕ್ಷನ್ ಅಂಡ್ ಐ ವಿಲ್ ಟೆಲ್ ದಮ್, ಓಕೆ? ಐ ವಿಲ್ ಟೆಲ್ ದಮ್. ಓಕೆ ಗಾಯ್ಸ್, ಇವತ್ತಿಗೆ ಇಷ್ಟೇ. ಈಗ ನಾನು ವ್ಲಾಗ್ ಎಂಡ್ ಮಾಡ್ತಿದ್ದೀನಿ, ಓಕೆನಾ? ನೆಕ್ಸ್ಟ್ ವ್ಲಾಗ್ ಸಿಗೋಣ. ವಿಲ್ ಹ್ಯಾವ್ ಫನ್, ತುಂಬಾ ಮಜಾ ಮಾಡೋಣ, ಓಕೆ? ಮರೀದೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಓಕೆ? See you, bye. खत्म, बाय बाय, टाटा, गुड बाय, गया।